ಎಲ್ಲರಿಗೂ ನಮಸ್ಕಾರ. ಇವತ್ತು ಬೆಂಡೆಕಾಯಿ ಪಲ್ಯವನ್ನು ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಬೆಂಡೆಕಾಯಿನ ತೊಳೆದು ಬಟ್ಟೆಯಲ್ಲಿ ನೀಟಾಗಿ ಒರೆಸಿ ಇಟ್ಕೋಬೇಕು. ಯಾಕೆಂದರೆ ಅದನ್ನು ಕಟ್ ಮಾಡಿದ್ಮೇಲೆ ತೊಳೆಯೋಕ್ಕಾಗಲ್ಲ. ಆ ಕಾರಣಕ್ಕೋಸ್ಕರ ಫಸ್ಟೇ ತೊಳೆದು ಬಟ್ಟೆಯಲ್ಲಿ ಒರೆಸಿ ಇಟ್ಕೊಳ್ಳಿ. ಅದಾದಮೇಲೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಳ್ಳೋದು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಕಟ್ ಮಾಡಿಕೊಂಡು ಅದನ್ನು ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕದೇನೆ ಹಾಗೆ ಉರಿಬೇಕು. ನೆನಪಿರಲಿ, ಎಣ್ಣೆನ ಹಾಕದೇನೆ ಹಾಗೆ ಡ್ರೈ ಆಗಿ ಫ್ರೈ ಮಾಡ್ಕೋಬೇಕು. ನಿಮಗೆ ನಿಮ್ಮ ಮನೆಯಲ್ಲಿ ಕಬ್ಬಿಣದ ಬಾಣಲಿಗಳಿದ್ದರೆ ದಯಮಾಡಿ ಅದನ್ನು ಬಳಸಿ. ಆ ಕಬ್ಬಿಣದ ಬಾಣಲೆಯಲ್ಲಿ ಉರಿಯೋದ್ರಿಂದ ಅದು ಬಿಟ್ಕೊಳ್ಳೋಂತಹ ಬ್ಲ್ಯಾಕ್ ಅಂಶ ಅಂದರೆ ಕಪ್ಪು ಅಂಶ ನಿಮ್ಮ ಪಾತ್ರೆಗೆ ಅಂಟ್ಕೊಳ್ಳಲ್ಲ. ಈ ಪಾತ್ರೆ ನೋಡಿ ಇವಾಗ ಹಿಂಗಿದೆ ಅಲ್ವಾ, ಈ ಬೆಂಡೆಕಾಯಿನ ಹುರಿದ್ಮೇಲೆ ಅದು ಯಾವ ಕಲರ್ ಬರುತ್ತೆ ಅಂತ. ಆ ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಕಬ್ಬಿಣದ ಬಾಣಲಿ ಇದ್ದರೆ ಕಬ್ಬಿಣದ ಬಾಣಲಿಯನ್ನು ಬಳಸಿ ಬೆಂಡೆಕಾಯಿನ ಹುರ್ಕೊಳ್ಳಿ. ಬೆಂಡೆಕಾಯಿ ಸಾಮಾನ್ಯವಾಗಿ ಮಾಡೋಕ್ಕೆ ನಮ್ಮ ಹೆಂಗಸರು ಅಥವಾ ನಮ್ಮ ಹೆಣ್ಮಕ್ಳು ಯಾಕೆ ಇಷ್ಟಪಡಲ್ಲ ಅಂದರೆ ಇದನ್ನು ಉರಿಯೋಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ಈ ಬೆಂಡೆಕಾಯಲ್ಲಿರುವಂತಹ ಅಂಟಿನ ಅಂಶ ಹೋಗಬೇಕು ಅಂದರೆ ಅದನ್ನು ತುಂಬ ಪೇಷನ್ಸಿಂದ ಹುರಿದು ಮಾಡಬೇಕು. ಅದಕ್ಕೋಸ್ಕರ ನಮ್ಮ ಹೆಂಗಸ್ರುಗಳು ಸ್ವಲ್ಪ ಅದನ್ನು ಬೆಂಡೆಕಾಯಿ ಅಂದರೆ ಹತ್ರಕ್ಕೆ ತೊಗೊಳ್ಳಲ್ಲ. ನಮ್ಮ ತಾಯಿನೂ ಹಾಗೇ, ಅದಕ್ಕೋಸ್ಕರ ಹಂಗೆ ಹೇಳ್ತಾ ಇದ್ದೀನಿ. ಮಾಡೋರು ಮಾಡ್ತಾರೆ, ಇಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಅನ್ನೋರು ಅದನ್ನು ಮಾಡೋಕ್ಕೆ ಹೋಗಲ್ಲ. ನೋಡಿ ಈ ರೀತಿ ಅದು ಅದರಲ್ಲಿರುವ ಅಂಟಿನ ಅಂಶ ಎಲ್ಲ ಹೋಗುವ ತನಕ ಸ್ವಲ್ಪನೂ ಎಣ್ಣೆನ ಹಾಕದೇ ಉರಿಬೇಕು. ನಾನು ಆಲ್ರೆಡಿ ಹೇಳಿದೆ ಆ ಬೋಸಿ ಬಣ್ಣ ಹೆಂಗಾಗುತ್ತೆ ನೋಡಿ, ಅಂದರೆ ಆ ಪಾತ್ರೆಯ ಬಣ್ಣ ಯಾವ ರೀತಿ ಆಗುತ್ತೆ ನೋಡಿ ಅಂತ. ಹಿಂಗೆ ನೀಟಾಗಿ ಅದನ್ನು ಹುರಿದು ಒಂದು ಸ್ವಲ್ಪನೂ ಅಂಟು ಕಾಣಬಾರ್ದು. ಅದು ಉರಿತಾ ನಿಮಗೆ ಗೊತ್ತಾಗುತ್ತೆ, ಅದ್ರ ಘಮನೂ ಬರುತ್ತೆ. ಅದಾದಮೇಲೆ ಎತ್ತಿಟ್ಕೊಳ್ಳಿ. ಅದೇ ಪಾತ್ರೆಗೆ ಒಗ್ಗರಣೆ ಹಾಕ್ಕೊಳ್ಳಿ. ಸ್ವಲ್ಪ ಎಣ್ಣೆ, ಕಡಲೆಬೇಳೆ, ಅದೇ ಪಾತ್ರೆಗೆ ಒಗ್ಗರಣೆ ಹಾಕ್ಕೊಂಡ್ರೆ ಆ ಕಪ್ಪಿನ ಅಂಶ ಇದೆಯಲ್ಲ ಅದೆಲ್ಲ ಅಂಟು ಹೊಟ್ಟೋಗ್ಬಿಡುತ್ತೆ. ಅದಕ್ಕೋಸ್ಕರ ಫಸ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಕಡಲೆಬೇಳೆ ಹಾಕ್ಕೊಂಡೆ. ಕಡಲೆಬೇಳೆ ಏನಕ್ಕಪ್ಪ ಅಂದರೆ ಇದು ಬೆಂಡೆಕಾಯಿ ತುಂಬ ಸಾಫ್ಟ್ ಆಗಿಬಿಡುತ್ತೆ. ಮಧ್ಯದಲ್ಲಿ ಕಡಲೆಬೇಳೆ ಸಿಕ್ಕಿದಾಗ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಅದಕ್ಕೋಸ್ಕರ ಕಡಲೆಬೇಳೆ ಹಾಕಿದ್ದೀನಿ. ಈಗ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿನ ಹಾಕಿದಾಗ ನಾನು ಎಲ್ಲ ವೀಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ಮಾಡಿರೋದು 2-3 ವೀಡಿಯೋ ಆದರೆ ಅದರಲ್ಲಿ ತಿಳಿಸಿದ್ದೀನಿ ನಿಮಗೆ ಉಪ್ಪನ್ನು ಹಾಕ್ಕೊಳ್ಳಿ ಅಂತ. ಉಪ್ಪನ್ನು ಹಾಕಿ ಈರುಳ್ಳಿನ ಬೇಯಿಸ್ತಾ ಇದ್ದರೆ ಅದ್ರ ಘಮನೇ ಬೇರೆ. ಯಾವಾಗಲೂ ಅಡುಗೆ ಮಾಡೋ ಘಮನ ಅಡುಗೆ ಮಾಡೋರು ಮಾತ್ರ ಅನುಭವಿಸೋಕ್ಕೆ ಸಾಧ್ಯ. ಅದರ್ವೈಸ್ ನಾನು ಈ ಘಮ ಅಂತ ಹೇಳಿದ್ರೆ ನಿಮ್ಗೆ ಅರ್ಥ ಆಗೋಲ್ಲ, ಅದನ್ನು ಮಾಡಿದಾಗ ನಿಮ್ಗೆ ಅರ್ಥ ಆಗುತ್ತೆ. ಈ ರೀತಿ ಈರುಳ್ಳಿಯನ್ನು ಫ್ರೈ ಮಾಡಿ ಚೆನ್ನಾಗಿ ಎಣ್ಣೆಯಲ್ಲಿ ಅದು ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಒಂದು ಟೊಮೊಟೊ, ಕಟ್ ಮಾಡಿರುವಂತಹ ಒಂದು ಟೊಮೊಟೊನ ಹಾಕ್ಕೊಳ್ಳಿ. ಟೊಮೊಟೊ ಹಾಕ್ಕೊಂಡಾಗಲೂ ಅಷ್ಟೇ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ. ಉಪ್ಪನ್ನು ಹಾಕ್ಕೊಂಡು ಅದನ್ನು ಅಷ್ಟೇ ಚೆನ್ನಾಗಿ ಹುರ್ಕೊಳ್ಳಿ. ಈ ಥರ ಉರಿತಾ ಅಲ್ಲಿ ನಮ್ಮ ಪಾತ್ರೆಯಲ್ಲಿದ್ದಂತಹ ಕಪ್ಪು ಬಣ್ಣ ಎಲ್ಲ ಕಡಿಮೆ ಆಗುತ್ತೆ. ಅದರಲ್ಲಿರೋ ಅಂಟಿನ ಅಂಶ ಎಲ್ಲ ಎಣ್ಣೆಗೆ ಸೇರಿಕೊಳ್ಳುತ್ತೆ, ಅಷ್ಟೇ, ಇನ್ನೇನಿಲ್ಲ. ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಟೊಮೊಟೊವನ್ನು ಬೇಯಿಸ್ಕೊಳ್ಳಿ. ಈ ಪಲ್ಯ ತಿನ್ನೋಕ್ಕೇನೋ ತುಂಬ ಚೆನ್ನಾಗಿರುತ್ತೆ, ಬಟ್ ಮಾಡೋಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ಇದ್ರ ಗೊಜ್ಜು ಇನ್ನೊಂದು ದಿನ ಬೇಕಾದ್ರೆ ಮಾಡಿ ತೋರಿಸ್ತೀನಿ, ಅಂದರೆ ಸಾಂಬಾರು ಅಥವಾ ಗೊಜ್ಜು ಅಂತ. ಅದೂ ಅಷ್ಟೇ ಮೀನು ಸಾಂಬಾರು ತಿಂದಷ್ಟೇ ರುಚಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಬೆಂಡೆಕಾಯಿ ಗೊಜ್ಜು. ಒಂದು ಸಲ ಟ್ರೈ ಮಾಡಿ ನೋಡಿ, ಅದನ್ನೂ ನಿಮಗೆ ಮಾಡೋಕ್ಕೆ ಬರುತ್ತೆ ಅಂದರೆ. ಈ ಪಲ್ಯಗಳನ್ನು ತಿಳಿ ಸಾಂಬಾರು ಮಾಡಿದಾಗ ಅಥವಾ ಬೇಳೆ ಸಾಂಬಾರು ಮಾಡಿದಾಗ, ಇಲ್ಲ ಅಂದರೆ ಚಪಾತಿಗೆ ಈ ಪಲ್ಯ ಒಳ್ಳೆ ಕಾಂಬಿನೇಷನ್. ಅಂದರೆ ಅದಷ್ಟು 3 ಐಟಮ್ಗೆ ತುಂಬ ಚೆನ್ನಾಗಿರುತ್ತೆ. ಇವತ್ತು ನಮ್ಮ ಮನೇಲಿ ತಿಳಿ ಸಾಂಬಾರು ಮಾಡಿದ್ವಿ, ಅದಕ್ಕೋಸ್ಕರ ಬೆಂಡೆಕಾಯಿ ಪಲ್ಯ ಬೇಕು ಅಂತ ಹೇಳ್ಬಿಟ್ಟು ಮಾಡ್ಕೊಂಡ್ವಿ. ಹಿಂಗೆ ಎಲ್ಲ ಟೊಮೊಟೊ ಮತ್ತು ಈರುಳ್ಳಿ ಎಲ್ಲ ಚೆನ್ನಾಗಿ ಬೆಂದ ಮೇಲೆ ನಾವು ಆಲ್ರೆಡಿ ಒಂದು ಸ್ವಲ್ಪನೂ ಎಣ್ಣೆನೇ ಹಾಕ್ದೇನೆ ಹಾಗೆ ಡ್ರೈ ಆಗಿ ಫ್ರೈ ಮಾಡಿಟ್ಟಿದ್ದಂತಹ ಬೆಂಡೆಕಾಯಿನ ಇವಾಗ ಎಣ್ಣೆಲಿ ಸ್ವಲ್ಪ ಉರಿಬೇಕು. ಫಸ್ಟೇ ನೀರು ಹಾಕಬೇಡಿ, ಅಲ್ಲಿದ್ದಂತಹ ಎಣ್ಣೆ ಅಂಶದಲ್ಲಿ ಚೆನ್ನಾಗಿ ಬೆಂಡೆಕಾಯಿನ ಬಾಡಿಸ್ಕೊಳ್ಳಿ. ಈ ರೀತಿ ನೋಡಿ ನೀಟಾಗಿ ಎಲ್ಲ ಕಡೆಯೂ ಎಣ್ಣೆ ಆಗಬೇಕು ಬೆಂಡೆಕಾಯಿಗೆ. ಆ ರೀತಿ ಚೆನ್ನಾಗಿ ಬಾಡಿಸ್ಕೊಂಡ್ಮೇಲೆ ನೀವು ಈ ಬೆಂಡೆಕಾಯಿ ಇಷ್ಟಕ್ಕೆ ಬೇಯೋದಿಲ್ಲ, ಅದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡಬೇಕು. ನೋಡಿ ಒಂದು ಚಿಕ್ಕ ಲೋಟದಲ್ಲಿ ನೀರನ್ನು ಹಾಕೊಳ್ಳಿ. ಯಾವಾಗಲೂ ಅಷ್ಟೇ ಪಲ್ಯಗಳನ್ನು ಮಾಡಬೇಕಾದ್ರೆ ಚಿಕ್ಕ ಲೋಟದಲ್ಲಿ, ಅಂದರೆ ಟೀ ಕುಡಿಯುವಂತಹ ಲೋಟಗಳಲ್ಲಿ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ಜಾಸ್ತಿ ನೀರನ್ನು ಹಾಕಿದ್ರೆ ಅದು ಗೊಜ್ಜು ಥರ ಆಗಿಬಿಡುತ್ತೆ, ಪಲ್ಯ ಥರ ನಮ್ಗೆ ಸಿಗಲ್ಲ. ಆ ಕಾರಣಕ್ಕೋಸ್ಕರ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಬೆಂದಿಲ್ಲ ಅಂದರೆ ಟೇಸ್ಟ್ ನೋಡಿ
ತಿಂದು ನೋಡಿ ಗೊತ್ತಾಗುತ್ತೆ ನಿಮಗೆ ಉಪ್ಪು ಕಡಿಮೆ ಇದೆಯಾ, ಇನ್ನೊಂದು ಸ್ವಲ್ಪ ಬೇಯಬೇಕಂತ ಗೊತ್ತಾಗುತ್ತೆ. ಆವಾಗ ಬೇಕಾದ್ರೆ ಇನ್ನೊಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಬೇಯಿಸ್ಕೊಳ್ಳಿ. ಈಗ ನೋಡಿ ಅದು ಬೆಂದಿದೆ, ರೆಡಿಯಾಗಿದೆ. ಈ ರೀತಿ ಕಾಣಿಸುತ್ತೆ ಪಲ್ಯ ಸರ್ವ್ ಮಾಡ್ಕೊಂಡಾಗ. ಆ ಬಿಸಿ ಬಿಸಿ ಪಲ್ಯನ ತಿಂತಾಯಿದ್ರೆ ಅದ್ರ ಮಜಾನೇ ಬೇರೆ. ಜೊತೆಗೆ 2 ಚಪಾತಿ, 1 ಬಟ್ಲು ಪಲ್ಯ, ಸೂಪರ್ ಕಾಂಬಿನೇಷನ್. ನೀವು ಸಹ ಮನೆಯಲ್ಲಿ ಮಾಡ್ಕೊಳ್ಳಿ. ಸ್ವಲ್ಪ ಟೈಮ್ ಜಾಸ್ತಿ ಹಿಡಿಯುತ್ತೆ, ಮಾಡ್ಕೊಂಡು ತಿನ್ನಿ. ಥ್ಯಾಂಕ್ ಯು.